ಕರ್ನಾಟಕ ಆರೋಗ್ಯ ಇಲಾಖೆ ಮುಖಾಂತರ ಜನಸಾಮಾನ್ಯರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಯಾವೊಂದು ಯೋಚನೆ ನಾವು ಇವತ್ತು ಹಾಕಿಕೊಂಡು ಬಂದಿದ್ದೇವ ಅದು ಪ್ರಥಮ ಹಂತ. ನಮ್ಮ ಆಲೋಚನೆಯನ್ನು ಯೋಜನೆಯಾಗಿ ಮಾಡಿ ಅದಕ್ಕೆ ಬೇಕಾಗುವಂತಹ ಆ ಒಂದು ಪ್ರೋಸೆಸ್ ಮಾಡಿಕೊಂಡು ಇವತ್ತು ಫೈನಲ್ ಹಂತದಲ್ಲಿ ಇದೆ ಎಲ್ಲದಕ್ಕೂ ಕೂಡ. ಅದರಲ್ಲಿ ಮೊದಲನಾಗಿ ನಾನು ಹೇಳೋದೇನು, ಜನರಿಗೆ ಅವರವರ ಆರೋಗ್ಯಕ್ಕೆ ಅವರವರೇ ಜವಾಬ್ದಾರಿ ಜನರಿಗೆ. ಸೊ ಜನ ಹೆಚ್ಚಿನ ಮಹತ್ವವನ್ನು ಅವರ ಆರೋಗ್ಯ ಕಾಪಾಡಲು ಅವರ ಊಟ ಉಪಚಾರ, ಅವರ ಜೀವನ ಶೈಲಿ ಮತ್ತು ಪರಿಸರಕ್ಕೆ ಒತ್ತು ಕೊಡೋ ಕೆಲಸ ಜನಸಾಮಾನ್ಯರು ಮೊದಲ ಆದ್ಯತೆಯಲ್ಲಿ ಮಾಡಬೇಕು. ನಮ್ಮ ಆರೋಗ್ಯ ಇಲಾಖೆ ಇನ್ನು ರೋಗ ಬಂದವರಿಗೆ ಮದ್ದು ಕೊಡಲಿಕ್ಕಿರುವಂಥ ಒಂದು ವಿಚಾರ, ಅದು ಅವ್ರು ನೆಮ್ಮದಿ ಮತ್ತು ಸಮಾಧಾನದಿಂದ ತಗೊಳ್ಬೇಕು ಬೇಕಾಗಿ ನಾವು ಇವತ್ತು ವಿವಿಧ ಯೋಜನೆ ಇವತ್ತು ಹಮ್ಮಿಕೊಂಡು ಬಂದಿದ್ದೇವೆ. ಅದಕ್ಕೆ ಈಗಾಗಲೇ ನಾವು ಎಲ್ಲ PSCಗಳಿಗೆ ನಮ್ಮ ಡಾಕ್ಟರ್, ನರ್ಸಸ್, ಅದರ ಜೊತೆಯಲ್ಲಿ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನನ್ನು ನಾವು ಇವತ್ತು ನೇಮಕಾತಿ ಮಾಡಿ ಆದರ್ಶ ಕೊಟ್ಟು ಈಗಾಗಲೇ ನೇಮಕಾತಿ ಆಗ್ತಾ ಇವತ್ತು ಇದೆ. ಕಳೆದ 1.5 ತಿಂಗಳಲ್ಲಿ ರಾಜ್ಯದಲ್ಲಿ ಸುಮಾರು 200 ಜನ ಇವತ್ತು MBBS ಡಾಕ್ಟ್ರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸೇರಿದ್ದಾರೆ. ಈಗಲೂ ಕೂಡ ಭಾಳಷ್ಟು ಜನ ಅರ್ಜಿ ಕೂಡ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಸುಮಾರು 1,000 ಸಿಬ್ಬಂದಿ ಡಾಕ್ಟ್ರು ಮತ್ತು ನರ್ಸಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ನೇಮಕಾತಿ ಕೂಡ ಇವತ್ತು ನಮಗೆ ಒಪ್ಪಿಗೆ ಸಿಕ್ಕಿದ್ದು ಅದರ ಆ ಒಂದು ನೇಮಕಾತಿಯ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಇದರ ಜೊತೆಯಲ್ಲಿ ಇನ್ನೂ 3,500 ಸ್ಟಾಫ್ ಕೂಡ ಇವತ್ತು ನಮಗೆ ಒಪ್ಪಿಗೆ ಸಿಕ್ಕಿದೆ. ಅದನ್ನು ಇವತ್ತು ಯಾವ ರೀತಿ ಅದನ್ನು ನಾವು ನೇಮಕಾತಿ ಮಾಡಬೇಕಂತ ಚರ್ಚೆ ಮಾಡಿ ಅದಕ್ಕೆ ನಿಯಮವನ್ನು ನಾವು ಇವತ್ತು ರೂಪಿಸ್ತೇವೆ. ಇದರ ಮಧ್ಯದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಸಮರ್ಪಕವಾದ ವ್ಯವಸ್ಥೆಯನ್ನು ಮಾಡಿ ತಾಲೂಕು ಮತ್ತು ಜಿಲ್ಲಾ ಮಟ್ಟ PSCಯಿಂದ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಇವತ್ತು ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಮುಖ್ಯಮಂತ್ರಿಗಳ ಒಪ್ಪಿಗೆ ಪಡೆದುಕೊಂಡು ಇಲಾಖೆ ಮುಖಾಂತರ ಚರ್ಚೆ ಮಾಡಿ ಇದೀಗ ಅಂತಿಮ ಒಂದು ರೂಪರೇಷೆಗೆ ಬಂದಿದ್ದೇವೆ. ನಮ್ಮ ಯೋಜನೆ ಇವತ್ತು ಹೇಗಿದೆ ಅಂತ ಹೇಳಿದರೆ, ಗ್ರಾಮೀಣ ಮಟ್ಟದಲ್ಲಿ 20 ನಿಮಿಷದೊಳಗಡೆ ಬರಬೇಕು, ನಗರ ಮಟ್ಟದಲ್ಲಿ 15 ನಿಮಿಷದ ವ್ಯಾಪ್ತಿಯಲ್ಲಿ ಮುಟ್ಟುವಂಥ ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ. ದಟ್ಟಣೆಯ ನಗರ ಪ್ರದೇಶದಲ್ಲಿ ಇವತ್ತು ಭಾಳಷ್ಟು ಇವತ್ತು ವಾಹನ ದಟ್ಟಣೆ ಇದ್ದ ಕಡೆ ಜನಸಾಮಾನ್ಯರು ಅನಾರೋಗ್ಯ ಪೀಡಿತರಾದಾಗ ಅವರನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಇವತ್ತು ಬೈಕ್ ಆ್ಯಂಬುಲೆನ್ಸನ್ನು ನಾವು ಪುನಃ ಸ್ಟಾರ್ಟ್ ಇವತ್ತು ಮಾಡ್ತಾ ಇದ್ದೇವೆ. 100 ಬೈಕ್ ಆ್ಯಂಬುಲೆನ್ಸ್ಗೆ ನಾವು ಈಗಾಗಲೇ ತಯಾರಾಗ್ತಾ ಇದ್ದೇವೆ. 108 ಆ್ಯಂಬುಲೆನ್ಸ್, ಸುಮಾರು 450 ಹೊಸ ಆ್ಯಂಬುಲೆನ್ಸ್ಗೆ ಇವತ್ತು ಕೊಟ್ಟು ಈಗಿರುವಂತಹ ಆ ಆ್ಯಂಬುಲೆನ್ಸ್ ಸೇರಿಸಿಕೊಂಡು ರಾಜ್ಯದಲ್ಲಿ ಸುಮಾರು 750ಕ್ಕೂ ಆ್ಯಂಬುಲೆನ್ಸ್ ಸಜ್ಜು ಮಾಡಿ ರಾಜ್ಯ ಉದ್ದಗಲಕ್ಕೂ ಜನಸೇವೆಗೆ ಆ ಒಂದು ಗ್ರಾಮೀಣ ಮಟ್ಟದಲ್ಲಿ 20, ನಗರ 15 ನಿಮಿಷಕ್ಕೆ ಸೀಮಿತಗೊಳಿಸಿ ವ್ಯವಸ್ಥೆ ಮಾಡಲಾಗುವುದು. ಆ್ಯಂಬುಲೆನ್ಸ್ ಎಲ್ಲಿ ತಡ ಬಂದರೆ ಆ ಕಂಪನಿ ಯಾರದು ವಹಿಸ್ಕೊಳ್ಸ ನಡೆಸುವಂಥದ್ದು ಅವರ ಮೇಲೆ ನಾವಿವತ್ತು ಫೈನನ್ನು ಕೂಡ ಹಾಕುವಂಥ ಒಪ್ಪಂದ ಇದೆ. ಅಷ್ಟು ಮಾತ್ರ ಅಲ್ಲ, ಆ್ಯಂಬುಲೆನ್ಸ್ನ ಸ್ವಚ್ಛತೆ, ಡ್ರೈವರ್ಗಳ ವ್ಯವಸ್ಥೆ, ವಸ್ತ್ರ ಮತ್ತು ಅವರ ಒಂದು ಸ್ವಚ್ಛತೆ ಇದೆಲ್ಲ ಕೂಡ ಒಳಪಟ್ಟುವಂಥ ಒಂದು ವಿಚಾರಕ್ಕೆ ನಾವು ಈಗಾಗಲೇ ನಾವಿವತ್ತು ಅಂತಿಮವಾಗಿ ರೂಪರೇಷೆಗಳನ್ನು ನಾವು ಆರ್ಥಿಕ ಇಲಾಖೆಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಇದು ನಾವು ಸರ್ಕಾರಿ ಆಸ್ಪತ್ರೆ ಸಿಕ್ಕುವಂಥ ವ್ಯವಸ್ಥೆಗೆ ಮಾಡಬೇಕಾಗುವಂಥ ಒಂದು ಯೋಜನೆ. ಇನ್ನು ಎಲ್ಲ ಆಸ್ಪತ್ರೆ ಕೂಡ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ. ಕೆಲವೊಂದು ಕಡೆ ಕೆಲವೊಂದು ಜಿಲ್ಲೆಯಲ್ಲಿ ಆ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಕೆಲವೊಂದು ಚಿಕಿತ್ಸೆ ಇರುವುದಿಲ್ಲ. ಆವಾಗ ಜನಸಾಮಾನ್ಯರು ಯಾರು ಕೂಡ ಸರ್ಕಾರ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಆ ಚಿಕಿತ್ಸೆ ಇಲ್ಲಂತ ಗೊತ್ತಾದ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಕಿಸೆಯಿಂದ ದುಡ್ಡು ಖರ್ಚು ಮಾಡದೆ
ಸರ್ಕಾರಿ ದುಡ್ಡು ಖರ್ಚು ಮಾಡುವಂತಹ ಆಯುಷ್ಮಾನ್ ಕರ್ನಾಟಕ ಯೋಜನೆ ಏನಿದೆಯಾ ಅದನ್ನು ನಾವು ಇನ್ನಷ್ಟು ಉತ್ತಮ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಆಸ್ಪತ್ರೆ ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡು ಅದು ಇನ್ನಷ್ಟು ಅತ್ಯುತ್ತಮವಾಗಿ ನಾವು ಜನರಿಗೆ ಅದನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೇವೆ. ಇದರಲ್ಲಿ APL ಅವರಿಗೆ ಮಾತ್ರ ಇವತ್ತು ಇದೆ, BPL ಅವರಿಗೆ ಮಾತ್ರ ಕೂಡ ಇವತ್ತು ಇದೆ. ಈ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು BPLನವರಿಗೆ ಕೂಡ BPL ಯೋಜನೆಯನ್ನು APLನವರಿಗೆ ಕೂಡ ವಿಸ್ತರಿಸುವಂಥ ಚರ್ಚೆ ನಡೆದಿದ್ದು, ಮುಖ್ಯಮಂತ್ರಿಗಳು ಇದು ಚರ್ಚೆ ನಡೆದಿದೆ. ಅದರ ಆ್ಯಕ್ಷನ್ ಪ್ಲ್ಯಾನ್ ನಾವು ಇವತ್ತು ಮಾಡ್ತಾ ಇದ್ದೇವೆ. APL ಕಾರ್ಡ್ದಾರರು ಯಾರು BPL ಸವಲತ್ತು ಪಡೆದುಕೊಂಡು ಚಿಕಿತ್ಸೆ ಪಡಿತಾರೆ ಅವರಿಗೂ ಇವತ್ತು ಈ ವ್ಯವಸ್ಥೆ ನಾವು ವಿಸ್ತರಿಸುವಂಥ ಯೋಜನೆ ಇದೆ.